ಇನ್ನು ಡಿಕೆ ಶಿವಕುಮಾರ್ ಹಾಗೂ ನಾನು ನಿಜವಾದ ಜೋಡೆತ್ತುಗಳು ಅನ್ನುವಂತ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಎಚ್ಡಿಕೆ ಹೇಳಿಕೆಗೆ ಸುಮಲತಾ ಅಂಬರೀಶ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಚುನಾವಣೆಯಲ್ಲಿ ಅವರಿಬ್ಬರು ಈ ಹಿಂದೆ ಹೇಗೆ ಕಚ್ಚಾಡ್ತಿದ್ರು, ಈಗ ಹೀಗಿದ್ದಾರೆ. ಕಳ್ಳೆತ್ತುಗಳು ಯಾರೆಂದು ಜನರಿಗೆ ಗೊತ್ತಿದೆ, ಕಳ್ಳೆತ್ತುಗಳು ಯಾರು ಅಂತ ಹೇಳಿ ಜನರಿಗೆ ಗೊತ್ತಿದೆ. ಬೂಕನಕೆರೆ ಗ್ರಾಮದಲ್ಲಿ ಪ್ರಚಾರದ ವೇಳೆಯಲ್ಲಿ ಸುಮಲತಾ ಅವರು ಕೊಟ್ಟಿರುವಂತಹ ಹೇಳಿಕೆ ಇದು. ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಿನ ಬೂಕನಕೆರೆ ಇದು. ಕುಮಾರಸ್ವಾಮಿ ಸಚಿವ ಡಿಕೆ ಶಿವಕುಮಾರ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು. ಈ ಹಿಂದೆ ನಡೆದಂತಹ ಚುನಾವಣೆಯಲ್ಲಿ ಯಾವ ರೀತಿಯಾಗಿ ಅವರಿಬ್ಬರು ಕಿತ್ತಾಡಿದ್ರು, ಈಗ ಜೋಡೆತ್ತುಗಳು ಅನ್ನುವಂತ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಜನರಿಗೆ ಗೊತ್ತಿದೆ ಯಾರು ಜೋಡೆತ್ತುಗಳು ಯಾರು ಕಳ್ಳೆತ್ತುಗಳು ಅನ್ನೋದು ಜನರಿಗೆ ಗೊತ್ತಿದೆ. ಇದು ಎಲ್ಲರೂ ಕೂಡ ಜನರಿಗೆ ಗೊತ್ತಿರುವಂತಹ ವಿಚಾರ ಅಂತ ಹೇಳಿ ಬೂಕನಕೆರೆಯಲ್ಲಿ ಮಾತನಾಡಿದ್ರು ಸುಮಲತಾ ಅವರು. ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಿನ ಬೂಕನಕೆರೆ ಗ್ರಾಮ ಅದು ಚುನಾವಣಾ ಪ್ರಚಾರಕ್ಕೆ ಅಂತ ಹೇಳಿ ಅಲ್ಲಿ ತೆರಳಿದ್ರು. ತೆರಳದಂತಹ ಸಂದರ್ಭದಲ್ಲಿ ಮಾತನಾಡ್ತಾ ಇದ್ದಂತಹ ಸುಮಲತಾ ಅವರು ಜೋಡೆತ್ತುಗಳು ಅನ್ನುವಂತಹ ಪದ ಬಳಕೆ, ಯಾರು ಕಳ್ಳೆತ್ತು ಯಾರು ಜೋಡೆತ್ತು ಎಲ್ಲವೂ ಕೂಡ ಜನರಿಗೆ ಗೊತ್ತಿದೆ. ಈ ಹಿಂದೆ ಯಾರು ಹೇಗೆ ಕಿತ್ತಾಡ್ತಿದ್ರು, ಹೇಗೆ ಕಚ್ಚಾಡ್ತಿದ್ರು ಎಲ್ಲವೂ ಕೂಡ ಜನರಿಗೆ ಗೊತ್ತಿದೆ. ಈಗ ಬಂದು ಜೋಡೆತ್ತುಗಳು ಅಂದ ತಕ್ಷಣಕ್ಕೇನೆ ಎಲ್ಲವೂ ಕೂಡ ಸರಿ ಹೋಗುತ್ತಾ ಅನ್ನುವಂಥ ನಿಟ್ಟಿನಲ್ಲಿ ಮಾತನಾಡಿರುವಂತಹ ಮಾತದು. ಇವತ್ತು ಮಂಡ್ಯದ ಕೆಆರ್ಪೇಟೆ ತಾಲೂಕಿನ ಬೂಕನಕೆರೆಯಲ್ಲಿ ಮಾತನಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಸಿಎಂ ಎಚ್ಡಿಕೆ ಕೊಟ್ಟಿರುವಂತಹ ಹೇಳಿಕೆಗೆ ವಾಗ್ದಾಳಿಯ ಜೊತೆಗೆ ಟೀಕೆಯನ್ನು ಕೂಡ ವ್ಯಕ್ತಪಡಿಸಿದ್ರು ಸುಮಲತಾ. ಯಾರು ಜೋಡೆತ್ತು ಯಾರು ಕಳ್ಳೆತ್ತು ಅನ್ನೋದು ಮಂಡ್ಯ ಜನತೆಗೆ ಗೊತ್ತಿದೆ. ಎಲ್ಲವೂ ಕೂಡ ಚುನಾವಣಾ ಸಂದರ್ಭದಲ್ಲಿ ಹೀಗೆ ಒಂದಾಗಿದ್ದಾರೆ. ಈ ಹಿಂದೆ ಅವರಿಬ್ರು ಹೇಗೆ ಕಿತ್ತಾಡಿದ್ರು, ಹೇಗೆ ಕಿತ್ತಾಡ್ತಿದ್ರು ಎಲ್ಲವನ್ನೂ ಕೂಡ ಜನ ನೋಡಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಬೂಕನಕೆರೆಯಲ್ಲಿ ಸುಮಲತಾ ಮಾತನಾಡಿದ್ರು. ರಾಜಕೀಯ ಅಲ್ಲ, ಇದು ಬರೀ ಕುತಂತ್ರ. ಈ ಮೋಸ ಮಾಡಿ ಮಾತ್ರ ರಾಜಕಾರಣದಲ್ಲಿ ಯಾವತ್ತೂ ನಾವು ಗೆದ್ದು ಬಿಡ್ಬೋದು ಅನ್ನೋದು ಭ್ರಮೆ. ಅದು ಯಾವುದೋ ಒಂದು ದಿನ ಜನ ಅದಕ್ಕೆ ಒಂದು ಫುಲ್ ಸ್ಟಾಪ್ ಹಾಕ್ತಾರೆ. ಆ ದಿನ ಇವತ್ತು ಬಂದಿದೆ ಅಂತ ನನಗೆ ಅನಿಸ್ತಾ ಇದೆ. ಈಗಾಗಲೇ ಅದರಲ್ಲಿ ಒಬ್ಬರು ಇವತ್ತು ವಾಪಸ್ ತಗೋತಾ ಇದ್ದಾರೆ. ಆದರೆ ಮನುಷ್ಯರಲ್ಲಿ ಇನ್ನೂ ಮಾನವೀಯತೆ, ಮನಸ್ಸಾಕ್ಷಿ ಅನ್ನೋದು ಇದೆ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ. ಅಲ್ಲ, ಲಾಸ್ಟ್ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಒಬ್ರಿಗೊಬ್ರು ಅಷ್ಟು ಭಯಾನಕವಾಗಿ ಬೈಕೊಂಡ್ರಲ್ಲ ಅವರಿಬ್ರು ಕಳ್ಳೆತ್ತುಗಳ ಇವರಿಬ್ರು ಕಳ್ಳೆತ್ತುಗಳ ಅಂತ ಜನ ಡಿಸೈಡ್ ಮಾಡ್ತಾರೆ. ದರ್ಶನ್ಗೆ ಯಶ್ಗೆ ಭಯಾನ ಯಾರಾದ್ರೂ ಒಪ್ತಾರ? ಅವ್ರಿಗೆ ಇನ್ನಷ್ಟು ಇನ್ಸ್ಪಿರೇಷನ್ ಆಗ್ತಾ ಇದೆ. ಅವ್ರ ಶೂಟಿಂಗು ಒಂದಷ್ಟು ಕೆಲಸ ಮುಗಿಸ್ಕೊಂಡು ಜಾಯ್ನ್ ಆಗ್ತಾರೆ. ಈ 1ನೇ ತಾರೀಕಿಂದನೋ 2ನೇ ತಾರೀಕಿಂದನೋ ಜಾಯ್ನ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಪ್ರತಿನಿಧಿ ರವಿ ಲಾಲಿಪಾಳ್ಯ ದೂರವಾಣಿ ಸಂಪರ್ಕದಲ್ಲಿ ಚೆನ್ನಾಗಿದ್ದಾರೆ. ರವಿ, ಸುಮಲತಾ ಅವರು ಮಾತನಾಡ್ತಾ ಇರುವಂತಹ ಸಂದರ್ಭದಲ್ಲಿ ಯಾರು ಜೋಡೆತ್ತು ಯಾರು ಕಳ್ಳೆತ್ತು, ಈ ಹಿಂದೆ ಕಿತ್ತಾಡ್ತಿದ್ದವರು ಈಗ ಯಾಕೆ ಒಂದಾಗಿದ್ದಾರೆ, ಎಲ್ಲವೂ ಜನರಿಗೆ ಗೊತ್ತು ಅನ್ನುವಂಥ ಮಾತುಗಳನ್ನ ಆಡ್ತಾ ಇದ್ದಾರೆ. ಜೊತೆಗೆ ದರ್ಶನ್ ಯಶ್ ಇಬ್ರು ಕೂಡ ಕ್ಯಾಂಪೇನಿಗೆ ಬರ್ತಾರೆ ಅಂತ ಏನೆಲ್ಲ ಮಾತಾಡಿದ್ರು ರವಿ? ಆನಂದ್, ಏನು ಪಕ್ಷೇತರ ಅಭ್ಯರ್ಥಿಗೆ ಸ್ಪರ್ಧೆ ಮಾಡಿರ್ತಕ್ಕಂಥ ಸುಮಲತಾ ಅಂಬರೀಶ್ ಅವರು ಇವತ್ತು ಕೆಆರ್ಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಬಿರುಸಿನ ಪ್ರಚಾರ ಕೈಗೊಂಡಿದ್ದಾರೆ. ಏನು ಐಚನಹಳ್ಳಿಯಿಂದ ಆರಂಭಗೊಂಡಂತ ಅವರ ಒಂದು ಪ್ರಚಾರ ಕಾರ್ಯ ಇನ್ನೂ ಕೂಡ ನಡೀತಾ ಇದೆ. ಕೆಆರ್ಪೇಟೆ ತಾಲೂಕಿನ ಬೂಕನಕೆರೆ ಊರು ಏನಿದೆ ಅದು ಯಡಿಯೂರಪ್ಪ ಹುಟ್ಟೂರಾಗಿದೆ. ಆ ಊರಿನಲ್ಲಿ ಸಾಕಷ್ಟು ವಿಶೇಷತೆ ಇತ್ತು. ಯಾಕೆಂದ್ರೆ ಒಂದ್ ಕಡೆ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತೆ ಕಾಂಗ್ರೆಸ್ ಮುಖಂಡರುಗಳು ಅವ್ರನ್ನ ಬರಮಾಡ್ಕೊಂಡ್ರು, ಜೊತೆಗೆ ಬಿಜೆಪಿ ಅವರು ಕೂಡ ಒಟ್ಟಿಗೆ ಇದ್ರು. ಹೀಗಾಗಿ ಬಿಜೆಪಿ ಮತ್ತೆ ಕಾಂಗ್ರೆಸ್ ಇಬ್ರು ಸೇರಿ ಒಬ್ಬ ಪಕ್ಷೇತರ ಅಭ್ಯರ್ಥಿಯನ್ನ ಬೆಂಬಲಿಸ್ತಾ ಇರ್ತಕ್ಕಂಥದ್ದು ಇದೇ ಮೊದಲನೇ ಸರ. ಹೀಗಾಗಿನೇ ಬೂಕನಕೆರೆಗೆ ಆಗಮಿಸಿದಂತ ಸುಮಲತಾ ಅವ್ರನ್ನ ಅದ್ದೂರಿಯಾಗಿ ಅಭಿಮಾನಿಗಳು ಬರಮಾಡ್ಕೊಂಡ್ರು. ಮತ್ತೆ ಇದೇ ಟೈಮ್ನಲ್ಲಿ ಡಿ ಬಾಸ್ ಅಂತ ಹೇಳಿ ದರ್ಶನ್ ಅಭಿಮಾನಿಗಳು ಕೂಡ ಘೋಷಣೆಯನ್ನ ಹೋಗ್ತಿದ್ರು. ನಂತರ ಅಲ್ಲೇ ಇರ್ತಕ್ಕಂಥ ಒಂದು ಏನು ಗ್ರಾಮ ದೇವತೆ ಗೋಗಲಮ್ಮ ತಾಯಿಗೆ ಪೂಜೆಯನ್ನ ಸಲ್ಲಿಸಿದ್ರು. ಅದರ ನಂತರ ಮಾತನಾಡ್ತಕ್ಕಂಥ ಟೈಮ್ ನಲ್ಲಿ ಮತ್ತೆ ಏನ್ ಜೋಡೆತ್ತಿನ ವಿಚಾರ ಸಾಕಷ್ಟು ಪ್ರಸ್ತಾಪ ಆಯ್ತು. ಈಗ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಹೀಗಾಗಿ ಕಳೆದ ವಿಧಾನಸಭಾ ಚುನಾವಣೆ ಟೈಮ್ನಲ್ಲಿ ಸಾಕಷ್ಟು ಒಬ್ರಿಗೊಬ್ರು ಬೈದಾಕೊಂಡಿದ್ದಾರೆ. ಆದ್ರೆ ಈಗ ಹೆಂಗೆ ಒಟ್ಟಾಗಿದ್ದಾರೆ ಮತ್ತೆ ಯಾಕೆ ಒಟ್ಟಾಗಿದ್ದಾರೆ ಅಂತಕ್ಕಂಥದ್ದು ಹೇಳೋದ್ರ ಮೂಲಕ ಸಿಎಂ ಮತ್ತೆ ಸಚಿವ ಡಿಕೆಶಿ ಇಬ್ಬರಿಗೂ ಕೂಡ ಸಾಕಷ್ಟು ಒಂದು ಟಾಂಗ್ ಕೊಡೋ ರೀತಿಯಲ್ಲೇ ಮಾತನಾಡಿದ್ರು. ಹೀಗಾಗಿ ಜೋಡೆತ್ತು ಯಾರು ಮತ್ತೆ ಕಳ್ಳೆತ್ತು ಯಾರು ಅಂತಕ್ಕಂಥದ್ದು ಈಗ ಜನಗಳಿಗೆ ಗೊತ್ತಾಗ್ತಾ ಇದೆ ಅಂತಕ್ಕಂಥ ವಿಚಾರ ಕೂಡ ಮಾತನಾಡಿದ್ರು. ಹೀಗಾಗಿನೇ ಏನು ಈ ಒಂದು ಜೋಡೆತ್ತಿನ ವಿಚಾರದ ಪ್ರಸ್ತಾಪದಿಂದಾಗಿ ದರ್ಶನ್ ಮತ್ತೆ ನಟರಿಗೆ ಏನಾದ್ರು ಮನಸ್ತಾಪ ಆಗಿ ಅಥವಾ ಬೇಸರ ಆಗಿ ಚುನಾವಣಾ ಖಂಡಿತ ಅಥವಾ ಪ್ರಚಾರದಿಂದ ಬರೋದಿಲ್ವಾ ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವ್ರು ಹೇಳಿದ್ರು. ಇಲ್ಲ, ಈ ತರದೊಂದು ವಿಚಾರದಿಂದ ಅವ್ರು ಇನ್ನೂ ಪ್ರೇರಣೆಗೊಂಡಿದ್ದಾರೆ ಚುನಾವಣಾ ಪ್ರಚಾರ ಮಾಡಲಿಕ್ಕೆ. ಅವ್ರಿಗೆ ಟೈಮ್ ಅಡ್ಜಸ್ಟ್ ಆಗದೆ ಇರೋದ್ರಿಂದ ಅವ್ರು ಬರ್ಲಿಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ಫಸ್ಟ್ ಇಂದ ಅಥವಾ ಸೆಕೆಂಡ್ ಇಂದ ಪ್ರಚಾರಕ್ಕೆ ಬರ್ತಾರೆ ಅಂತಕ್ಕಂಥ ವಿಚಾರನ ಅವ್ರು ಹೇಳಿದ್ರು. ಒಟ್ಟಾರೆ ಓದೋದ್ ಕಡೆ ಎಲ್ಲ ಈಗೇನ್ ಜೋಡೆತ್ತಿನ ವಿಚಾರ ಪ್ರಸ್ತಾಪ ಆಗ್ತಾ ಇದೆ. ಇದೇ ಒಂದು ವಿಚಾರವನ್ನ ಇಟ್ಕೊಂಡು ಒಳ್ಳೆ ಯಾರು ಮತ್ತೆ ಕಳ್ಳೆತ್ತು ಯಾರು ಅಂತಕ್ಕಂಥ ವಿಚಾರವನ್ನ ಇಟ್ಕೊಂಡು ಏನು ಜನರನ್ನ ಮನಸ್ಸು ಗೆಲ್ಸಕ್ಕಂತ ಒಂದು ಕೆಲಸವನ್ನ ಸುಮಲತಾ ಅವರು ಮಾಡ್ತಾ ಇದ್ದಾರೆ.
ಧನ್ಯವಾದ ರವಿ ಮಾಹಿತಿಗಾಗಿ.